ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಯೂನಿಕ್ ಡಿಸೈನ್. ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಗೆಜ್ಜೆ ಬೀಡ್ಸನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಬೀಡ್ ಮೇಲೆ ಒಂದು ರಿಂಗ್ ಇರುತ್ತೆ, ಇದು ನೋಡೋಕ್ಕೆ ಗೆಜ್ಜೆ ಟೈಪಲ್ಲಿ ಇರುತ್ತೆ. ಹಾಗೆ ನಾನು ಇದಕ್ಕೆ ಸ್ಮಾಲ್ ಸೈಜು ಮೆಟಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈ ಥರ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ 2 ಚೈನನ್ನು ನಾನೀಗ ಹಾಕೋತಾ ಇದ್ದೀನಿ. 2 ಚೈನನ್ನು ಈ ಥರ ಹಾಕ್ಕೊಂಡು ಈ ಥರ ನೀಡಲ್ನ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಮೆಷರ್ ಮಾಡಿ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಮತ್ತೆ 2 ಚೈನನ್ನು ಹಾಕೋತಾ ಇದ್ದೀನಿ. ಅದು ಕೂಡ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಗೆಜ್ಜೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆದರೆ ಅದಕ್ಕೆ ಮೊದಲು ಒಂದು ಚೈನನ್ನು ಹಾಕಿ ಆಮೇಲೆ ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಒಂದು ನಾನು ಗೆಜ್ಜೆ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ನಿಮಗಿವಾಗ ಇಲ್ಲಿ 2 ಚೈನ್ ಕೌಂಟೇ ಬರುತ್ತೆ. ಮತ್ತು ಈ ನೀಡನ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿ ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಮತ್ತೆ ಈಗ ನಾನು 2 ಚೈನನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಚ್ ಆ್ಯಂಡ್ ಎವ್ರಿ ಟೈಮು ನೀವು ಲಾಕ್ ಮಾಡ್ಕೋಬೇಕಾದ್ರೆ ಮೆಷರ್ ಮಾಡಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರಲ್ಲ, ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ, ಸುಕ್ಕು ಬರಲ್ಲ. ಈಗ ಮತ್ತೆ ಇನ್ನೂ 2 ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ. ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗಲ್ಲಿ ನಾನು 2 ಸಾರಿ 2 ಚೈನು ಮತ್ತು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಈಗ ನಾನಿಲ್ಲಿ 5 ಸಾರಿ 2 ಚೈನನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಾನಿಲ್ಲಿ 2 ಚೈನನ್ನು 3rd ಟೈಮ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ 2 ಚೈನನ್ನು ಹಾಕಿ ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ 4 ಟೈಮ್ಸ್ ಆಯಿತು. ಮತ್ತು ಈಗ 2 ಚೈನನ್ನು ಹಾಕಿ ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಈಗ ಟೋಟಲಿ 5 ಟೈಮ್ಸು 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 2 ಚೈನನ್ನು 2 ಟೈಮ್ಸ್ ಹಾಕ್ಕೊಂಡು ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ 5 ಟೈಮ್ಸು 2 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಇನ್ನೊಂದು ರಿಂಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ಒಂದು ಚೈನನ್ನು ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಈಗ ಒಂದು ರಿಂಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಸೊ 2 ಚೈನ್ ಆಗುತ್ತೆ ಅವಾಗ. ಮತ್ತು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಸೊ ಇವಾಗ ಒಂದು ರಿಂಗ್ ಬೀಡ್ಗೂ ಇನ್ನೊಂದು ರಿಂಗ್ ಬೀಡ್ಗೂ ಮಧ್ಯ 5 ಟೈಮ್ಸು 2 ಚೈನ್ಸ್ನ ಹಾಕ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಾನು ಎಡ್ಜ್ ತನಕ ರಿಪೀಟ್ ಮಾಡ್ತಾಯಿದ್ದೀನಿ. 2 ಚೈನ್ ಲಾಕು, 2 ಚೈನ್ ಲಾಕು, ಆ ಥರ 5 ಟೈಮ್ಸ್ ಹಾಕ್ಕೊಂಡು ನೆಕ್ಸ್ಟು ರಿಂಗ್ ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಬೇಸ್ ಲೈನನ್ನು ನೀವು ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಸೆಕೆಂಡ್ ಸ್ಟೆಪ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ನೋಡಿ. ಈಗ ಮತ್ತೆ ನಾನಿಲ್ಲಿ 2 ಚೈನ್ಸ್ನ 5 ಟೈಮ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ನ 5 ಟೈಮ್ಸ್ ಹಾಕಿದ್ಮೇಲೆ
ಇನ್ನೊಂದು ಗೆಜ್ಜೆ ಬೀಡು ಅಥವಾ ರಿಂಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾನು ಎಡ್ಜ್ ತನಕ ಕಂಪ್ಲೀಟ್ ಮಾಡಿದ ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈಗ ರಿಂಗ್ ಬೀಡ್ ಇದೆಯಲ್ಲ, ಅದೇ ಗೆಜ್ಜೆ ಬೀಡನ್ನ ಲಾಕ್ ಮಾಡಿ ಆಮೇಲೆ ಕ್ಲಾತ್ಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ 2 ಚೈನ್ ಲಾಕ್ ಇದೇ ರೀತಿ ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಸ್ ಲೈನ್ನ ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಡಿಸೈನು, ಬೇಸ್ ಲೈನು. ಸೊ ಈ ಗೆಜ್ಜೆ ಬೀಡ್ ಏನಾಗುತ್ತೆ, ಮಧ್ಯ ಹ್ಯಾಂಗಿಂಗ್ ಥರ ಇರುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಡಿಸೈನು. ಈಗ ಲಾಸ್ಟಲ್ಲಿ 2 ಸರಿ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಒಂದು ನಾಟನ್ನು ಹಾಕೋತೀನಿ. ಸೊ ಫೈನಲಿ ಬೇಸ್ ಲೈನ್ ಈ ಥರ ರೆಡಿ ಆಗುತ್ತೆ. ನೋಡಿ, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಸೊ ಇವಾಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಫಸ್ಟ್ ಹಾಕ್ಕೊಂಡಿರೋ 2 ಚೈನ್ ಇರುತ್ತಲ್ಲ ಆರ್ಚು, ಅದ್ರ ಒಳಗಡೆ ನಾನು 2 ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ 2 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡು ಸ್ವಲ್ಪ ದಾರನ ಮೇಲಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಮಾಲ್ ಸೈಜ್ದು ರೌಂಡ್ ಬೀಡ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಏನು ಮಾಡ್ತಾಯಿಲ್ಲ ನಾನು, ಹಾಗೆ ನೀಡಿಲ್ ಮೇಲೆ ಥ್ರೆಡ್ನ ತಗೊಂಡು ಸೇಮ್ 2 ಚೈನ್ ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ, 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. ಮತ್ತೆ ನೀಡಿಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. 2 ಟೈಮ್ಸ್ ಆಯಿತು. ಮತ್ತು ಈಗ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸೇಮ್ 2 ಚೈನ್ ಆರ್ಚ್ ಫಸ್ಟ್ ಹಾಕಿರ್ತೀವಲ್ಲ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಸೊ 3 ಟೈಮ್ಸ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ 2 ಚೈನ್ಸ್ನ ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಈ ಸ್ಟೆಪ್ಪನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನಾವು 3rd ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಮತ್ತು 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡಬೇಕಾಗತ್ತೆ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಈಗ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಸೆಕೆಂಡ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಈಗ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡಬೇಕಾಗತ್ತೆ. ಸೊ ಈಗ 3 ಟೈಮ್ಸು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾನು 2 ಚೈನನ್ನು ಹಾಕ್ಕೋತಾ ಇದ್ದೀನಿ. ದಾರನ ಮೇಲಕ್ಕೆ ಮಾಡಿ ಈಗ ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡ್ತಾಯಿಲ್ಲ, ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನಾವು ಹಾಕಿರೋವಂಥ 3rd ಡಬಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತು ಈಗ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಮತ್ತೆ ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಈಗ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೊಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಸೊ ಟೋಟಲಿ 3 ಟೈಮ್ಸ್ ಹಾಕ್ಕೊಂಡಾಗ ಅದು ಒಂದು ಪೆಟಲ್ ಥರ ಬರುತ್ತೆ. ಸೊ ಈಗ ನಾನು 3 ಪೆಟಲ್ಸನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಮತ್ತೆ 2 ಚೈನನ್ನು ಹಾಕ್ಕೊಂಡು ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 4th ಪೆಟಲ್ಲು. ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3rd ಪೆಟಲ್ದು 3rd ಡಬಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು ನೀಡಲ್ ಮೇಲೆ ಇನ್ನೊಂದು ಸರಿ ದಾರನ ಸುತ್ತಕೊಂಡು ಸೇಮ್ 3rd ಡಬಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು ಈಗ 3rd ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ.
ಸೊ ಟೋಟಲಿ ಈಗ 4 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಪೆಟಲ್ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 2 ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೀವು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಮಾಡೋದಾದರೆ 4 ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಸೊ ನಾನು ಇದಕ್ಕೆ ಇದು 2 ಚೈನು ಬೀಡ್ ಆ್ಯಡ್ ಮಾಡ್ತಾ ಇರೋದನ್ನು ಕೌಂಟ್ ಮಾಡ್ಕೊಂಡಿಲ್ಲ. ಅದ್ರ ಪಕ್ಕದಲ್ಲಿ 3 ಡಬಲ್ ಕ್ರೋಶೆ ಹಾಕೋದನ್ನು ಮಾತ್ರ ನಿಮಗೆ ಕೌಂಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗ ಇದು ನಾನು 5th ಪೆಟಲ್ನ ವರ್ಕ್ ಮಾಡ್ತಾ ಇದ್ದೀನಿ. 1 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ 2nd ಡಬಲ್ ಕ್ರೋಶೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. 2nd ಡಬಲ್ ಕ್ರೋಶೆ ಆಯಿತು. ಈಗ 3rd ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ 3 ಡಬಲ್ ಕ್ರೋಶೆ ಆದಮೇಲೆ ನಾವು ಬೀಡ್ ಪಕ್ಕದಲ್ಲಿ ಅಲ್ಲ, ಅದ್ರ ಪಕ್ಕದಲ್ಲಿ ಅಂದರೆ 2 ಚೈನ್ ಗ್ಯಾಪನ್ನು ಬಿಟ್ಟು ಅದ್ರ ಪಕ್ಕ ಇರೋವಂಥ 2 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಅದರ ನೆಕ್ಸ್ಟ್ ಇರೋ 2 ಚೈನ್ ಆರ್ಚ್ ಏನಿದೆ ಅಲ್ಲಿ ಕೂಡ 2 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಓವರ್ಲ್ಯಾಪ್ ಆಗದಿರ ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಈಗ ಅದ್ರ ಪಕ್ಕ ಇರೋ ಅಂಥ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ 2 ಚೈನ್ಸ್ನ ಹಾಕಿ ಇನ್ನೊಂದು ಸ್ಮಾಲ್ ಬೀಡನ್ನು ಹಾಕಿ ಒಂದು ಪೆಟಲ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಬೇಸ್ ಲೈನಲ್ಲಿ ಒಂದು ಗೆಜ್ಜೆ ಬೀಡನ್ನು ಹಾಕಿರ್ತೀವಲ್ಲ, ಆ ಗೆಜ್ಜೆ ಬೀಡಿಗೆ ಆ ಕಡೆ ಈ ಕಡೆ 2 ಕಡೆನೂ 2 ಚೈನ್ದು ಒಂದು ಸ್ಮಾಲ್ ಆರ್ಚು ಹಾಗೆ ಇರುತ್ತೆ. ಗೆಜ್ಜೆ ಬೀಡ್ ಪಕ್ಕ ಒಂದೊಂದು 2 ಚೈನ್ ಆರ್ಚನ್ನು ಬಿಟ್ಟು ಅದರ ಪಕ್ಕ ಇರೋವಂಥ 2 ಚೈನ್ ಆರ್ಚಲ್ಲಿ ಒಂದು ಸಾರಿ ಲಾಕ್ ಮಾಡಿ ಅದರ ನೆಕ್ಸ್ಟ್ ಇರೋ 2 ಚೈನ್ ಆರ್ಚಲ್ಲಿ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಆವಾಗ ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಈಗ ಮತ್ತೆ ನಾನು ಇನ್ನೊಂದು ಪೆಟಲ್ನ ವರ್ಕ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಈಗ ನಾನು ಫಸ್ಟ್ ಹಾಕ್ಕೊಂಡಿರೋ ಪೆಟಲ್ದು 3rd ಕ್ರೋಶೆ ಇರುತ್ತಲ್ಲ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಫೈನಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ಇದೇ ರೀತಿ ನಾನು ಎಂಡ್ ತನಕ ವರ್ಕ್ ಮಾಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿರೋ ಅಂಥ ಸಾರಿ ಕುಚ್ಚು ಬಾರ್ಡರ್ ಡಿಸೈನು. ಕುಚ್ಚನ್ನು ಇಷ್ಟಪಡೋರು ಒಂದು ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಮಧ್ಯದಲ್ಲಿ ಇರೋವಂಥ ಗ್ಯಾಪಲ್ಲಿ ಸಣ್ಣ ಬೇಬಿ ಕುಚ್ಚನ್ನು ಕೂಡ ಕಟ್ಕೋಬೋದು ಕಾಂಟ್ರಾಸ್ಟ್ ಕಲರಲ್ಲಿ. ಈ ಡಿಸೈನ್ಗೆ ನೀವು 350 to 400 ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.